ನಮಸ್ಕಾರ ಸ್ನೇಹಿತರೆ, ಸರ್ಕಾರಿ ಕೆಲಸ ಹುಡುಕುತ್ತಿರುವವರಿಗೆ ಒಂದು ಸುವರ್ಣ ಅವಕಾಶ. ಇದು ಬಹಳ ದೊಡ್ಡ ಗುಡ್ ನ್ಯೂಸ್ ಆಗಿರುತ್ತದೆ ಸ್ನೇಹಿತರೆ. ಇಲ್ಲಿ ನೋಡಬಹುದು, ನೀವು ಕಾಣಿಸ್ತಿರೋ ಹಾಗೆ ನಂದಿನಿ ಅಂದರೆ ಎಲ್ಲರೂ ನೋಡಿರ್ಬೋದು. ನಂದಿನಿ ಹಾಲು ಆಗಿರ್ಬೋದು, ಮೊಸರಾಗಿರ್ಬೋದು, ಅತ್ಯುತ್ತಮ ಫೇಮಸ್ ಅದು ಗೌರ್ಮೆಂಟ್ ಅಂಡರ್ ಕಂಪ್ನಿ ಆಗೈತಿ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನೀವು, ಈ ಜಾಬ್ ಬಂದುಬಿಟ್ಟು ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸರ್ಕಾರಿ ಹಾಲು ಉತ್ಪಾದಕರ ಸಂಘ ಒಕ್ಕೂಟ ನಿಗಮದಿಂದ ಈ ಅಪ್ಲಿಕೇಶನನ್ನು ಕರೆದಿದ್ದಾರೆ. ಇದರ ಬಗ್ಗೆ ಸಂಪೂರ್ಣವಾಗಿ ಇದಕ್ಕೆ ಶಿಕ್ಷಣ ಅರ್ಹತೆ ಎಷ್ಟಿರಬೇಕು, ಯಾವ ಜಾಬ್ ಅದಾವು, ವಯೋಮಿತಿ ಏನು, ಸ್ಯಾಲ್ರಿ, ಆಮ್ಯಾಗ ಅಪ್ಲಿಕೇಶನ್ ಯಾವ ಥರನಾಗಿ ಹಾಕಬೇಕು, ಸೆಲೆಕ್ಷನ್ ಪ್ರೊಸೀಜರ್ ಯಾವ ಥರನಾಗಿ ಇರುತ್ತದೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಕೊನೆಯವರೆಗೂ ವಿಡಿಯೋನಲ್ಲಿ ಇರಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇದು ಯಾವುದು ಫೇಕ್ ಜಾಬ್ ನೋಟಿಫಿಕೇಶನ್ ಅಲ್ಲ. ಇಲ್ಲಿ ನೋಡಿ, ಅರ್ಜಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಯಾವಾಗ ಬಿಡುಗಡೆ ಮಾಡಿದಾರಪ್ಪ ಅಂದರೆ ದಿನಾಂಕ 5/2/2026 ಸೀಲ್ನೊಂದಿಗೆ ನಿಮಗೆ ಈ ನೋಟಿಫಿಕೇಶನ್ ಬಿಡುಗಡೆ ಮಾಡಿದ್ದಾರೆ. ಈ ನೋಟಿಫಿಕೇಶನ್ PDF ನಿಮಗೆ ಬೇಕಾಗಿತ್ತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ PDF ಅನ್ನು ಹಾಕಿರುತ್ತೇನೆ. ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬೋದು ಸ್ನೇಹಿತರೆ. ಇಲ್ಲಿ ಬಂದುಬಿಟ್ಟು ಇಲ್ಲಿ ನೋಡಿ, ನೀವು ಕಾಣಿಸ್ತಾ ಇದ್ದಿಲ್ಲ. ಇದಕ್ಕೆ ಟೋಟಲ್ ಜಾಬ್ ಬಂದುಬಿಟ್ಟು ಎಷ್ಟು ಅದಾವಪ್ಪ ಅಂದರೆ 194 ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕರೆದಿದ್ದಾರೆ ಹೊಸದಾಗಿ. ಇವಾಗ ಇಲ್ಲಿ ಸ್ನೇಹಿತರೆ ಬಂದುಬಿಟ್ಟು ಇದಕ್ಕೆ ಇಂಪಾರ್ಟೆಂಟ್ ಡೇಟ್ ಬಂದುಬಿಟ್ಟು ಯಾವಾಗ ಕರೆದಿದ್ದಾರೆ ಅಂದರೆ ನೋಡಿ, 2/2/2026 ಅಂದರೆ ಆವಾಗ ಸೂಚನೆಯನ್ನು ಹೊರಡಿಸಿದ ಬಳಿಕ ಸ್ವಲ್ಪ ಜನ ಅರ್ಜಿಯನ್ನು ಹಾಕಿದರು. ಮತ್ತು ಅದೇ ಥರನಾಗಿ ಅದೇ ಅರ್ಜಿಯನ್ನು ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ, ಹೆಚ್ಚಿಗೆ ವಿದ್ಯಾರ್ಥಿಗಳು ಅರ್ಜಿಯನ್ನು ಹಾಕಬೇಕು ಅನ್ನೋದರ ಕಾರಣಕ್ಕಾಗಿ ಹೆಚ್ಚಿಗೆ ಮಾಡೋ ಸ್ನೇಹಿತರೆ. ಈ ಥರ ಡೇಟ್ ಬಂದುಬಿಟ್ಟು ಇಲ್ಲಿ ಕಾಣಿಸ್ತಾ ಇದ್ದಿಲ್ಲ ನಿಮ್ಗೆ. 6/2/2026ರಿಂದ 21/2/2026 ಡೇಟನ್ನು ಹೆಚ್ಚಿಗೆ ಮಾಡಿದರು. ಇದು ಅರ್ಜಿಯನ್ನು ಅಂದರೆ 15 ದಿನ ಹೆಚ್ಚಿಗೆ ಮಾಡಿದ್ದಾರೆ ಸ್ನೇಹಿತರೆ. 15 ದಿನ ಹೆಚ್ಚಿಗೆ ಮಾಡೋದು. ಇವತ್ತು ಡೇಟ್ ಬಂದುಬಿಟ್ಟು ಎಷ್ಟೈತಪ್ಪ ಅಂದ್ರೆ 10 ಐತೆ. 10ನೇ ತಾರೀಕು ನಾವು ವಿಡಿಯೋ ಸ್ವಲ್ಪ ಮಾಡಿ ಹಾಕೋಕೆ ಲೇಟ್ ಆಯಿತು ಸ್ನೇಹಿತರೆ. ಇಲ್ಲಿ ನೋಡಿ, 11 ದಿನಗಳ ಕಾಲ ಉಳಿದೈತಿ. ನೀವು ಈ ಅಪ್ಲಿಕೇಶನನ್ನು ತಪ್ಪದೇ ಹಾಕಿರಿ ಸ್ನೇಹಿತರೆ. ಇದರ ಬಂದುಬಿಟ್ಟು ನೀವು ಕ್ವಾಲಿಫಿಕೇಷನ್ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಇಲ್ಲಿ ನೋಡಿ ಕಾಣಿಸ್ತಾ ಇತ್ತಲ್ಲ, ನಮಗೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು SSLC ಮುಗಿದಿರಬೇಕು, PUC, ITI, ಡಿಪ್ಲೊಮೊ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಕೂಡ ಮುಗಿದಿರಬೇಕು. ಇಲ್ಲಿ ಬಂದುಬಿಟ್ಟು ಸ್ನೇಹಿತರೆ ನೀವು ನೋಡ್ಬೋದು, ಜಾಬ್ ಬಂದುಬಿಟ್ಟು ಯಾವ ಜಾಬ್ ಅದಾವಪ್ಪ ಅಂದರೆ ಜೂನಿಯರ್ ಟೆಕ್ನಿಷಿಯನ್, ಅಸಿಸ್ಟೆಂಟ್ ಮ್ಯಾನೇಜರ್, ಅಸಿಸ್ಟೆಂಟ್, ಅದೇ ಥರನಾಗಿ ಡ್ರೈವರ್. ಈ 4 ಜಾಬ್ಗಳಿಗೆ ಅಪ್ಲಿಕೇಶನನ್ನು ಕರೆದಿದ್ದಾರೆ. ಯಾರೂ ತಪ್ಪದೇ ಈ ಅಪ್ಲಿಕೇಶನನ್ನು ಹಾಕಬೇಕು ಸ್ನೇಹಿತರೆ. ಅದೇ ಥರನಾಗಿ ಈ ಅಪ್ಲಿಕೇಶನ್ ಹೇಗೆ ಹಾಕೋದಪ್ಪ ಅಂದರೆ ನಿಮಗೆ ಗೊತ್ತಿರೋಕ್ಕಿಲ್ಲ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಕಾಣಿಸ್ತಾ ಇದ್ದಲ್ಲ, ಈ ವೆಬ್ಸೈಟ್ ಮೂಲಕ www.simil.cof.ನಲ್ಲಿ ನೀಡಲಾದ ವೆಬ್ಸೈಟ್, ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಸ್ನೇಹಿತರೆ. ಅಲ್ಲಿಂದ ಈ ಅಪ್ಲಿಕೇಶನನ್ನು ನೀವು ಫಿಲ್ ಮಾಡಿ ಹಾಕ್ಬೋದು ಸ್ನೇಹಿತರೆ. ಇದರ ಸೆಲೆಕ್ಷನ್ ಪ್ರೊಸೀಜರ್ ಬಂದುಬಿಟ್ಟು ಮೊದಲನೇದಾಗಿ ರಿಟರ್ನ್ ಎಕ್ಸಾಮ್ ಇರುತ್ತದೆ, ಆದ ನಂತರ ಸ್ಕಿಲ್ ಟೆಸ್ಟ್ ಇರುತ್ತದೆ, ಅದೇ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್, ಕೊನೆಯದಾಗಿ ನಿಮಗೆ ಜಾಯ್ನಿಂಗ್ ಲೆಟರನ್ನು ಕಳಿಸ್ತಾರೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನೀವು, ಸಂಪೂರ್ಣ ಸ್ಯಾಲ್ರಿ ಬಂದುಬಿಟ್ಟು ಸ್ನೇಹಿತರೆ, ಸರ್ಕಾರಿ ಜಾಬ್ ಆಗಿರೋದ್ರಿಂದ ಸ್ಯಾಲ್ರಿ ಕೂಡ ಚೆನ್ನಾಗಿರುತ್ತೆ ಸ್ನೇಹಿತರೆ. ಕಮ್ಮಿ 23,000ದಿಂದ ಇರುತ್ತದೆ. 23,000ದಿಂದ ಸ್ಟಾರ್ಟ್ ಆಗುತ್ತದೆ. ಗೌರ್ಮೆಂಟ್ ಸ್ಯಾಲ್ರಿ ಅಂದರೆ 23+ ಇರುತ್ತದೆ. ಯಾರೂ ಮಿಸ್ ಮಾಡಿ ಸ್ನೇಹಿತರೆ. ಸ್ಯಾಲ್ರಿ ಉತ್ತಮವಾಗಿರ್ತದೆ, ಅದೇ ಥರನಾಗಿ ಬೆನಿಫಿಟ್ ಕೂಡ ಒಳ್ಳೆತನಾಗಿರುತ್ತದೆ. ಗೌರ್ಮೆಂಟ್ ಜಾಬ್ ಆಗಿರೋದ್ರಿಂದ ನೀವು ಯಾರೂ ಇದಕ್ಕೆ ಭಯಪಡುವ ಅವಶ್ಯಕತೆಯೇ ಇಲ್ಲ. ಆರಾಮವಾಗಿ ಈ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. ನೋಡಿರಿ, 11 ದಿನ ಉಳಿದೈತಿ. ಯಾರೂ ಮಿಸ್ ಮಾಡ್ಕೊಳ್ಳದೆ ಈ ಅಪ್ಲಿಕೇಶನ್ ಹಾಕಿರಿ. ನಿಮ್ಗೆ ಈ ಅಪ್ಲಿಕೇಶನ್ ಹೆಂಗೆ ಹಾಕೋದ್ರ ಬಗ್ಗೆ ಮಾಹಿತಿ ಬೇಕಾಗಿತ್ತಂದ್ರೆ ನನಗೆ ಕಮೆಂಟ್ ಮುಖಾಂತರ ಕೇಳಿರಿ. ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ವಿಡಿಯೋವನ್ನು ಸಂಪೂರ್ಣವಾಗಿ ಮಾಡಿ ಹಾಕ್ತೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರನಾಗಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ. ವಿಡಿಯೋ ಇಷ್ಟವಾದರೆ ಲೈಕ್ ಕೂಡ ಮಾಡಿ ಸ್ನೇಹಿತರೆ ಅಂತ ಹೇಳಿ ಈ ವಿಡಿಯೋವನ್ನು ಇಲ್ಲಿ ಮುಕ್ತಾಯಗೊಳ್ಳುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರಗಳು.